ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸೆಟನ್ನು ಮೊದಲ ಬಾರಿಗೆ ಬರಿತಾ ಇದ್ದೀರಾ, ಸೊ ನಿಮಗೆಲ್ಲ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಎಕ್ಸಾಮ್ ಪೇಪರ್ ಇರುತ್ತೆ, ಯಾವ ರೀತಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ ಅಂತ. ಸೊ ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಈ ಒಂದು ವಿಡಿಯೋದಲ್ಲಿ ನಾವು ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕೆ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಸಲುವಾಗಿ ಕ್ವಿಕ್ ರಿವಿಷನ್ ಸಲುವಾಗಿ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಪ್ರೀವಿಯಸ್ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದರಿಂದ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ನೀವು ಕ್ವಿಕ್ಕಾಗಿ ಒಂದು ವಾರದಲ್ಲಿ ಇದನ್ನೆಲ್ಲ ರಿವಿಷನ್ ಮಾಡಿ ಮುಗಿಸ್ಬೋದು. ಸೊ ಇದಕ್ಕೆ ನೀವು ಜಾಯಿನ್ ಆಗಲು ಈ ಒಂದು 8663169119 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ ಮೆಸೇಜನ್ನು ಮಾಡಿ ನೀವು ಜಾಯಿನ್ ಆಗ್ಬೋದು. ಅದೇ ರೀತಿ ಪೇಪರ್ 2 ಎಲ್ಲ ಸಬ್ಜೆಕ್ಟ್ಗಳಿಗಾಗಿ ನಾವು ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ. 2000+ MCQ ಸೆಟನ್ನು ಕೂಡ ಕೊಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಇದಕ್ಕೂ ಕೂಡ ಜಾಯಿನ್ ಆಗಲು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇಲ್ಲಿ ಅದೇ ರೀತಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡ ಎಂಬ ಆ್ಯಪನ್ನು ಕೂಡ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ನೀವು ಫುಲ್ ಕೋರ್ಸಿಗೂ ಕೂಡ ಇಲ್ಲಿ ಜಾಯಿನ್ ಆಗ್ಬೋದು. ಸೊ ದ ಫಸ್ಟ್ ಕ್ವೆಶನ್ ಈಸ್, ವಿಚ್ ಆಫ್ ದ ಫಾಲೋವಿಂಗ್ ಮೆಥಡ್ ಶುಡ್ ಬಿ ಯೂಸ್ಡ್ ಬೈ ಈಚ್ ಟೀಚರ್? ಅನಲೈಟಿಕಲ್, ಸಿಂಥೆಟಿಕ್ ಅನಲೈಟಿಕಲ್, ಓನ್ಲಿ ಸಿಂಥೆಟಿಕ್. ಸೊ ಇಲ್ಲಿ ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂತಂದರೆ, ಶಿಕ್ಷಕರು ತಮ್ಮ ಒಂದು ಶಿಕ್ಷಕ ವೃತ್ತಿಯಲ್ಲಿ ಹಲವಾರು ಬೋಧನಾ ವಿಧಾನಗಳನ್ನು ಬಳಕೆ ಮಾಡ್ತಾರೆ. ಹಾಗಾದರೆ ಪ್ರತಿ ಶಿಕ್ಷಕರು ಕೂಡ ಬಳಕೆ ಮಾಡಲೇಬೇಕಾದಂತಹ ಒಂದು ಬೋಧನಾ ವಿಧಾನ ಯಾವುದು? ಆಪ್ಷನ್ ಎ ವಿಶ್ಲೇಷಣಾತ್ಮಕ ಸಂಶ್ಲೇಷಿತ, ಆಪ್ಷನ್ ಬಿ ಸಂಶ್ಲೇಷಿತ ವಿಶ್ಲೇಷಣಾತ್ಮಕ, ಆಪ್ಷನ್ ಸಿ ವಿಶ್ಲೇಷಣಾತ್ಮಕ ಮಾತ್ರ, ಆಪ್ಷನ್ ಡಿ ಸಿಂಥೆಟಿಕ್. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಅನಲೈಟಿಕಲ್ ಸಿಂಥೆಟಿಕ್. ಸೊ ಎವ್ರಿ ಟೀಚರ್ ಮಸ್ಟ್ ಯೂಸ್ ದಿಸ್ ಮೆಥಡ್. ಪ್ರತಿಯೊಬ್ಬ ಶಿಕ್ಷಕರು ಕೂಡ ಈ ವಿಶ್ಲೇಷಣಾತ್ಮಕ ಸಂಶ್ಲೇಷಿತ ವಿಧಾನವನ್ನು ಬಳಕೆ ಮಾಡಲೇಬೇಕು. Question number 2, a teacher performs practically and explains in lecture method, discovery method, demonstration method, problem solving method. ಸೊ ಇಲ್ಲಿ ಏನು ಕೇಳಿದ್ದಾರೆ, ಪ್ರತಿಯೊಬ್ಬ ಶಿಕ್ಷಕರು ಕೂಡ ಏನು ಮಾಡ್ತಾರೆ, ಪ್ರಾಯೋಗಿಕವಾಗಿ ಮತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ವಿವರಣೆಯನ್ನು ನೀಡ್ತಾ ಇದ್ದಾರೆ ಯಾವುದೇ ಒಂದು ವಿಷಯಕ್ಕೆ, ಪ್ರಶ್ನೆಗೆ. ಸೊ ಏನು ಮಾಡ್ತಾ ಇದ್ದಾರೆ, ವಿವರಣೆಯನ್ನು ನೀಡ್ತಾರೆ ಮತ್ತು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇದು ಯಾವ ಒಂದು ವಿಧಾನದಲ್ಲಿ ಸಾಧ್ಯವಾಗ್ತಾ ಇದೆ? ಆಪ್ಷನ್ ಎ ಉಪನ್ಯಾಸ ವಿಧಾನ, ಆಪ್ಷನ್ ಬಿ ಡಿಸ್ಕವರಿ ವಿಧಾನ, ಆಪ್ಷನ್ ಸಿ ಪ್ರದರ್ಶನ ವಿಧಾನ, ಆಪ್ಷನ್ ಡಿ ಸಮಸ್ಯೆ ಪರಿಹರಿಸುವ ವಿಧಾನ. ಸೊ ಯಾವ ಒಂದು ವಿಧಾನದಲ್ಲಿ ಶಿಕ್ಷಕರು ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ವರ್ತಿಸ್ತಾ ಇದ್ದಾರೆ ಮತ್ತು ವಿವರಣೆಯನ್ನು ನೀಡ್ತಾ ಇದ್ದಾರೆ ಅಂತಂದರೆ ಅದು ಪ್ರದರ್ಶನ ವಿಧಾನ, ಡೆಮಾನ್ಸ್ಟ್ರೇಷನ್ ಮೆಥಡ್. ಸೊ ಇಲ್ಲಿ ಪ್ರಾಕ್ಟಿಕಲ್ ಆಗಿ ಶಿಕ್ಷಕರು ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಾಕ್ಟಿಕಲಿ ದ ಟೀಚರ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಥಿಂಗ್ಸ್ ಹಿಯರ್. ಕ್ವೆಶನ್ ನಂಬರ್ 3, students can be classified into 4 types on the basis of their learning. Which one of the following seeks meaning and reasoning to the learning? Innovative learner, analytic learner, ಕಾಮನ್ ಸೆನ್ಸ್ ಲರ್ನರ್, ಡೈನಾಮಿಕ್ ಲರ್ನರ್. ವಿದ್ಯಾರ್ಥಿಗಳನ್ನು ಅವರ ಕಲಿಕೆಯ ಆಧಾರದ ಮೇಲೆ 4 ವಿಧಗಳಾಗಿ ವಿಂಗಡಿಸಬಹುದು. ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಗೆ ಅರ್ಥ ಮತ್ತು ತಾರ್ಕಿಕತೆಯನ್ನು ಹುಡುಕುತ್ತದೆ? ಆಪ್ಷನ್ ಎ ನವೀನ ಕಲಿಯುವವರು, ಆಪ್ಷನ್ ಬಿ ವಿಶ್ಲೇಷಣಾತ್ಮಕ ಕಲಿಯುವವರು, ಆಪ್ಷನ್ ಸಿ ಸಾಮಾನ್ಯ ಜ್ಞಾನ ಕಲಿಯುವವರು, ಆಪ್ಷನ್ ಡಿ ಡೈನಾಮಿಕ್ ಕಲಿಯುವವರು. ಸೊ ವಿದ್ಯಾರ್ಥಿಗಳನ್ನು ಅವರ ಕಲಿಕೆ ಆಧಾರದ ಮೇಲೆ ನಾವು 4 ಪ್ರಕಾರಗಳಿಗೆ ವಿಂಗಡಣೆಯನ್ನು ಮಾಡ್ತೀವಿ. ಇದರಲ್ಲಿ ಅರ್ಥ ಮತ್ತು ತಾರ್ಕಿಕತೆಯನ್ನು ಹುಡುಕುವ ವಿದ್ಯಾರ್ಥಿಗಳು ಯಾವ ಒಂದು ವಿಧಾನದಲ್ಲಿ ಬರ್ತಾ ಇದ್ದಾರೆ? ಸೊ ಅವರಿಗೆ ಯಾವ ರೀತಿಯ ಕಲಿಕೆಕಾರರು ಅಂತ ಕರಿತಾ ಇದ್ದೀವಿ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಅನಲೈಟಿಕಲ್ ಲರ್ನರ್ಸ್. ಸೊ ವಿಶ್ಲೇಷಣಾತ್ಮಕ ಕಲಿಯುವವರಂತ ಹೇಳ್ತಾ ಇದ್ದೀವಿ. ಸೊ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾವಾಗಲೂ ಕೂಡ ಕಲಿಕೆಗೆ ಅರ್ಥ ಮತ್ತು ತಾರ್ಕಿಕತೆಯನ್ನು ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ನಾವು ವಿಶ್ಲೇಷಣಾತ್ಮಕ ಕಲಿಯುವವರಂತ ಹೇಳ್ತೀವಿ. ಸೊ ಆಲ್ವೇಸ್ ದೀಸ್ ಅನಲೈಟಿಕಲ್ ಲರ್ನರ್ಸ್, ದೇ ಆರ್ ಗೋಯಿಂಗ್ ಟು know the meaning and also they are trying to find the reason for learning. Question number 4, the best way to teach to a wrong answer given by a student. Option A, to scold him for not having learned the lesson. Option B, to explain why the answer is wrong. Option C, to ask another student to give the correct answer. Option D, to ignore the wrong answer and pass on the next question. ಸೊ ಇಲ್ಲಿ ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಆವಾಗ ವಿದ್ಯಾರ್ಥಿಗಳೇನಾದರೂ ತಪ್ಪು ಉತ್ತರವನ್ನು ನೀಡಿದರೆ ಶಿಕ್ಷಕರು ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯಿಸಬೇಕು? ಸೊ ಹಲವಾರು ವಿಧಾನಗಳಿವೆ. ಅದರಲ್ಲಿ ಉತ್ತಮವಾದ ಮಾರ್ಗ ಯಾವುದು? ಆಪ್ಷನ್ ಎ ಪಾಠ ಕಲಿತಿಲ್ಲ ಎಂದು ವಿದ್ಯಾರ್ಥಿಗಳನ್ನ ಬೈಯೋದು. ಆಪ್ಷನ್ ಬಿ ಉತ್ತರ ಏಕೆ ತಪ್ಪಾಗಿದೆ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳೋದು. ಆಪ್ಷನ್ ಸಿ ಸರಿಯಾದ ಉತ್ತರವನ್ನು ನೀಡಲು ಇನ್ನೊಬ್ಬ ವಿದ್ಯಾರ್ಥಿಯನ್ನು ಕೇಳುವುದು.
ಆಪ್ಷನ್ ಡಿ ತಪ್ಪು ಉತ್ತರನ ನಿರ್ಲಕ್ಷಿಸಲು ಮತ್ತು ಮುಂದಿನ ಪ್ರಶ್ನೆಯನ್ನು ರವಾನಿಸುವುದು. ಸೊ ಇಲ್ಲಿ ಅತಿ ಉತ್ತಮವಾದ ವಿಧಾನ ಯಾವುದಂತಂದರೆ ಆಪ್ಷನ್ ಏಕೆ ಉತ್ತರವು ತಪ್ಪಾಗಿದೆ ಅಂತ ನಾವೇನಾದರೂ ವಿದ್ಯಾರ್ಥಿಗಳಿಗೆ ವಿವರಣೆ ನೀಡಿದ್ರೆ ಅವರು ಮುಂದೆ ನೆನಪಿನಲ್ಲಿಡ್ತಾರೆ. ನಾವು ಮುಂದಿನ ಈ ಆಪ್ಷನ್ ಸಿ ಮೆಥಡನ್ನು ಕೂಡ ಯೂಸ್ ಮಾಡ್ತೀವಿ ಹಲವಾರು ಬಾರಿ, ಆದರೆ ಕೆಲವೊಂದು ಸಾರಿ ಯೂಸ್ ಮಾಡಲೇಬೇಕು. ಕೆಲವೊಂದು ಸಾರಿ ನಾವು ಮುಂದಿನ ಬೇರೆ ವಿದ್ಯಾರ್ಥಿಗೆ ಉತ್ತರವನ್ನು ಹೇಳಿ ನಂತರ ಮತ್ತೆ ಆ ವಿದ್ಯಾರ್ಥಿಯಿಂದ ರಿಪೀಟ್ ಕೂಡ ಮಾಡಿಸ್ತೀವಿ. ಸೊ ಅದು ಒಂದು ವಿಧಾನ ಕರೆಕ್ಟಾಗಿದೆ. ಆದರೆ ಇದರಲ್ಲಿ ಅತಿ ಉತ್ತಮವಾದ ವಿಧಾನ ಅಂತಂತಂದರೆ ವಿದ್ಯಾರ್ಥಿಗೆ ಉತ್ತರ ಯಾಕೆ ತಪ್ಪಾಗಿದೆ ಎಂಬುದನ್ನು ತಿಳಿಸಿ ಹೇಳಬೇಕು. ಆವಾಗ ಏನಾಗ್ತಾ ಇದೆ, ವಿದ್ಯಾರ್ಥಿಗೆ ನೆನಪಿನಲ್ಲಿ ಬರ್ತಾ ಇದೆ. ದ ಬೆಸ್ಟ್ ಮೆಥಡ್ ಈಸ್ ಟು ಎಕ್ಸ್ಪ್ಲೇನ್ ವೈ ದ ಆನ್ಸರ್ ಈಸ್ ರಾಂಗ್. ದೆನ್ ದ ಸ್ಟೂಡೆಂಟ್ಸ್ ವಿಲ್ ರಿಮೆಂಬರ್ ಇಟ್ ಪರ್ಮನೆಂಟ್ಲಿ. Question number 5. If the students do not understand what is taught in the class, the teacher should. Option A, repeat the lesson once again. Option B, teach the lesson again citing suitable examples. Option C, check the previous knowledge of the students in the topic. Option D, proceed to the next topic. ತರಗತಿಯಲ್ಲಿ ಏನು ಕಲಿಸಲಾಗ್ತಾ ಇದೆ ಅದು ವಿದ್ಯಾರ್ಥಿಗೆ ಏನೂ ಅರ್ಥ ಆಗ್ತಾ ಇಲ್ಲ, ಆವಾಗ ಶಿಕ್ಷಕರು ಏನು ಮಾಡಬೇಕು? ಆಪ್ಷನ್ ಎ, ಪಾಠವನ್ನು ಮತ್ತೊಮ್ಮೆ ಪುನರಾವರ್ತಿಸಬೇಕು, ಮತ್ತೊಮ್ಮೆ ಹೇಳಬೇಕು. ಆಪ್ಷನ್ ಬಿ, ಸೂಕ್ತ ಉದಾಹರಣೆಗಳನ್ನು ನೀಡುವುದರ ಜೊತೆಗೆ ಪಾಠವನ್ನು ಮತ್ತೊಮ್ಮೆ ಕಲಿಸಬೇಕು. ಆಪ್ಷನ್ ಸಿ, ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಿಂದಿನ ಜ್ಞಾನ ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಬೇಕು. ಆಪ್ಷನ್ ಡಿ, ಮುಂದಿನ ವಿಷಯಕ್ಕೆ ಮುಂದುವರಿಯಬೇಕು. ಸೊ ಯಾವಾಗ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಾ ಇಲ್ಲ ಆವಾಗ ಉತ್ತಮ ಶಿಕ್ಷಕರು ಏನು ಮಾಡಬೇಕು? ಸೂಕ್ತವಾದ ಉದಾಹರಣೆಗಳನ್ನು ನೀಡ್ತಾ ಆ ಪಾಠವನ್ನು ಮತ್ತೊಮ್ಮೆ ಕಲಿಸಬೇಕಾಗ್ತಾ ಇದೆ. ಸೊ ವೆನ್ ದ ಸ್ಟೂಡೆಂಟ್ಸ್ ಡು ನಾಟ್ ಅಂಡರ್ಸ್ಟ್ಯಾಂಡ್, so then teacher should explain it again by giving suitable examples. So option B is correct. So ಇಲ್ಲಿ option B ಸರಿಯಾಗಿದೆ. ಸೊ ಈ 5 ಪ್ರಶ್ನೆಗಳು ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿದ್ದವು. ಇನ್ನು ಮುಂದೆ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂತೆ 5 ಪ್ರಶ್ನೆಗಳನ್ನು ನೋಡೋಣ. ವಾಟ್ ಡು ಯು ಕನ್ಸಿಡರ್ ಹ್ಯಾಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್? Option A, to bring out holistic approach to research. Option B, to reduce the emphasis of single subject in research domain. Option C, to oversimplify the problem of research. Option D, to create a new trend in research methodology. ಅಂತರ್ಶಿಸ್ತೀಯ ಸಂಶೋಧನೆಯ ಬಗ್ಗೆ ಮುಖ್ಯ ಗುರಿಯಾಗಿ ನೀವು ಏನನ್ನ ಪರಿಗಣಿಸ್ತೀರಿ? ಆಪ್ಷನ್ ಎ, ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. ಆಪ್ಷನ್ ಬಿ, ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಒತ್ತು ಕಡಿಮೆ ಮಾಡುವುದು. ಆಪ್ಷನ್ ಸಿ, ಸಂಶೋಧನೆಯ ಸಮಸ್ಯೆಯನ್ನು ಅತಿ ಸರಳಗೊಳಿಸುವುದು. ಆಪ್ಷನ್ ಡಿ, ಸಂಶೋಧನಾ ವಿಧಾನದಲ್ಲಿ ಹೊಸ ಪ್ರವೃತ್ತಿಯನ್ನು ಸೃಷ್ಟಿಸುವುದು. ಎಸ್, ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದರೆ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎ ಸರಿಯಾಗಿದೆ. ಟು ಬ್ರಿಂಗ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್, ಇಟ್ ಈಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್. ಸೊ ಈ ಒಂದು ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಅಂದರೆ ಅಂತರ್ಶಿಸ್ತೀಯ ಸಂಶೋಧನೆ ಅಂತ ಹೇಳ್ತೀವಿ. ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ಹೊರತರುವುದು. Question number 7. Which of the following research specifically requires objectivity to discover facts and causes from the data gathered for the purpose? Option A, quantitative research. Option B, fundamental research. Option C, qualitative research. Option D, action research. ಈ ಕೆಳಗಿನ ಯಾವ ಸಂಶೋಧನೆಗೆ ನಿರ್ದಿಷ್ಟವಾಗಿ ಉದ್ದೇಶಕ್ಕಾಗಿ ಸಂಗ್ರಹಿಸಲಾದ ಡೇಟಾದಿಂದ ಸತ್ಯ ಮತ್ತು ಕಾರಣಗಳನ್ನು ಕಂಡುಹಿಡಿಯಲು ವಸ್ತುನಿಷ್ಠತೆಯ ಅಗತ್ಯವಿದೆ? ಆಪ್ಷನ್ ಎ, ಪರಿಮಾಣಾತ್ಮಕ ಸಂಶೋಧನೆ. ಆಪ್ಷನ್ ಬಿ, ಮೂಲಭೂತ ಸಂಶೋಧನೆ. ಆಪ್ಷನ್ ಸಿ, ಗುಣಾತ್ಮಕ ಸಂಶೋಧನೆ. ಆಪ್ಷನ್ ಡಿ, ಕ್ರಿಯಾ ಸಂಶೋಧನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕ್ವಾಂಟಿಟೇಟಿವ್ ರಿಸರ್ಚ್. ಇಲ್ಲಿ ಪರಿಮಾಣಾತ್ಮಕ ಸಂಶೋಧನೆ ಸರಿಯಾಗಿದೆ. Question number 8. Which of the following is not the requirement of hypothesis? Option A, be based on the facts. Option B, be conceivable. Option C, contradict the knowledge of nature. Option D, allow consequences to be deduced from it. ಕೆಳಗಿನಲ್ಲಿ ಯಾವುದು ಊಹೆಯ ಅವಶ್ಯಕತೆ ಇಲ್ಲ? ಆಪ್ಷನ್ ಎ, ಸತ್ಯಗಳನ್ನು ಆಧರಿಸಿರುವುದು. ಆಪ್ಷನ್ ಬಿ, ಕಲ್ಪಿತವಾಗಿರುವುದು. ಆಪ್ಷನ್ ಸಿ, ಪ್ರಕೃತಿಯ ಜ್ಞಾನವನ್ನು ವಿರೋಧಿಸುವುದು. ಆಪ್ಷನ್ ಡಿ, ಪರಿಣಾಮಗಳನ್ನು ಅದರಿಂದ ಕಳೆಯಲು ಅನುಮತಿಸುವುದು. ಸೊ ಯಾವುದು ಹೈಪೋಥೆಸಿಸ್ಗೆ ಅವಶ್ಯಕತೆ ಇಲ್ಲ ಅಂತಂದರೆ ಆಪ್ಷನ್ ಸಿ, ಕಾಂಟ್ರಾಡಿಕ್ಟ್ ದ ನಾಲೆಜ್ ಆಫ್ ನೇಚರ್. ದಿಸ್ ಈಸ್ ನಾಟ್ ರಿಕ್ವೈರ್ಡ್ ಇನ್ ಡೆವಲಪಿಂಗ್ ಹೈಪೋಥೆಸಿಸ್. ಸೊ ಹೈಪೋಥೆಸಿಸನ್ನು ಡೆವಲಪ್ ಮಾಡುವಾಗ ಪ್ರಕೃತಿಯ ಜ್ಞಾನವನ್ನು ವಿರೋಧಿಸುವುದು ಇಲ್ಲಿ ಅವಶ್ಯವಿಲ್ಲ. Question number 9. The control of extraneous variables in experimental research after the treatment is given can be done through a technique called. Option A, statistical regression. Option B, post test. Option B, one way ANOVA. Option D, analysis of covariance.
ಚಿಕಿತ್ಸೆಯನ್ನು ನೀಡಿದ ನಂತರ ಪ್ರಾಯೋಗಿಕ ಸಂಶೋಧನೆಯಲ್ಲಿ ಬಾಹ್ಯ ಅಸ್ಥಿರಗಳ ನಿಯಂತ್ರಣವನ್ನು ಯಾವ ತಂತ್ರದ ಮೂಲಕ ಮಾಡಬಹುದು? ಆಪ್ಷನ್ ಎ ಸಂಖ್ಯಾಶಾಸ್ತ್ರೀಯ ಹಿಂಜರಿತ, ಆಪ್ಷನ್ ಬಿ ಪರೀಕ್ಷೆಯ ನಂತರ, ಆಪ್ಷನ್ ಸಿ ಒನ್ ವೇ ಅನೋವಾ, ಆಪ್ಷನ್ ಡಿ ಸಹ ವ್ಯತ್ಯಾಸಗಳ ವಿಶ್ಲೇಷಣೆ. Yes, here the right answer is option D. Analysis of covariance is the right answer. ಸೊ ಇಲ್ಲಿ ಸಹ ವ್ಯತ್ಯಾಸಗಳ ವಿಶ್ಲೇಷಣೆ ಅಂತೀವಿ, ಅಂದರೆ ಅನಲೈಸಿಸ್ ಆಫ್ ಕೋವೇರಿಯನ್ಸ್ ಅನ್ನು ನಾವು ಬಳಸ್ತೀವಿ ಪ್ರಾಯೋಗಿಕ ಸಂಶೋಧನೆಯಲ್ಲಿ. ಕ್ವೆಶ್ಚನ್ ನಂಬರ್ 10. ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಸ್ಟಡೀಸ್ ರಿಸಲ್ಟ್ಸ್ ಇನ್ ಫೈಂಡಿಂಗ್ ವಿಚ್ ಕುಡ್ ನಾಟ್ ಬಿ ಜನರಲೈಸ್ಡ್ ಟು ದ ಸಿಚುವೇಶನ್ಸ್? ಆಪ್ಷನ್ ಎ ಡಿಸ್ಕ್ರಿಪ್ಟಿವ್, ಆಪ್ಷನ್ ಬಿ ಹಿಸ್ಟಾರಿಕಲ್, ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್, ಆಪ್ಷನ್ ಡಿ ಕಾಸಲ್ ಕಂಪ್ಯಾರಿಟಿವ್. ಈ ಕೆಳಗಿನ ಯಾವ ರೀತಿಯ ಅಧ್ಯಯನಗಳು ಇತರ ಸಂದರ್ಭಗಳಿಗೆ ಸಾಮಾನ್ಯೀಕರಿಸಲಾಗದ ಸಂಶೋಧನೆಗಳಿಗೆ ಕಾರಣವಾಗುತ್ತವೆ? ಆಪ್ಷನ್ ಎ ವಿವರಣಾತ್ಮಕ, ಆಪ್ಷನ್ ಬಿ ಐತಿಹಾಸಿಕ, ಆಪ್ಷನ್ ಸಿ ಪ್ರಾಯೋಗಿಕ, ಆಪ್ಷನ್ ಡಿ ಕಾರಣ ತುಲನಾತ್ಮಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಹಿಸ್ಟಾರಿಕಲ್. ಐತಿಹಾಸಿಕ ಇಲ್ಲಿ ಸರಿ ಉತ್ತರ ಆಗಿದೆ. ಸೊ ಮುಂದಿನ 5 ಪ್ರಶ್ನೆಗಳು ಕಮ್ಯುನಿಕೇಷನ್ ಯೂನಿಟ್ಗೆ ಸಂಬಂಧಪಟ್ಟಿರ್ತವೆ. ವೆನ್ ವಿ ಸೇ ದ್ಯಾಟ್ ಕಮ್ಯುನಿಕೇಷನ್ ಇಸ್ ಇಂಟೆನ್ಷನಲ್, ಇಟ್ ಮೀನ್ಸ್ ದ್ಯಾಟ್ ಸೆಂಡರ್ ಕಾನ್ಷಿಯಸ್ಲಿ ಇಂಟೆನ್ಸ್ ಟು ಅಫೆಕ್ಟ್ ದ ಬಿಹೇವಿಯರ್ ಆಫ್ ದ ರಿಸೀವರ್ ಆಫ್ ದ ಮೆಸೇಜ್. ಆಪ್ಷನ್ ಬಿ effective communication is a process of acting on information. Option C through speech communication people make sense of the world. Option D none of the above. ಸಮೂಹವನ್ನು ಉದ್ದೇಶಪೂರ್ವಕವಾಗಿದೆ ಎಂದು ಹೇಳಿದಾಗ ಅದರ ಅರ್ಥ ಆಪ್ಷನ್ ಎ ಕಳುಹಿಸುವವರು ಪ್ರಜ್ಞಾಪೂರ್ವಕವಾಗಿ ಸಂದೇಶವನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರಲು ಬಯಸ್ತಾ ಇದ್ದಾರೆ. ಆಪ್ಷನ್ ಬಿ ಪರಿಣಾಮಕಾರಿ ಸಂವಹನ ಮಾಹಿತಿಯ ಮೇಲೆ ಕಾರ್ಯವನ್ನು ನಿರ್ವಹಿಸುವ ಪ್ರಕ್ರಿಯೆಯಾಗಿದೆ. ಆಪ್ಷನ್ ಸಿ ಭಾಷಣ ಸಂವಹನದ ಮೂಲಕ ಜನರು ಪ್ರಪಂಚದ ಅರ್ಥವನ್ನು ಮಾಡ್ತಾರೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. Yes, when we say that the communication is intentional, it means that sender consciously intends to affect the behavior of the message, of the receiver of the message. ಅಂತಂದರೆ ಸಂವಹನ ಉದ್ದೇಶಪೂರ್ವಕವಾಗಿದೆ ಅಂತ ಹೇಳಬೇಕಂದ್ರೆ ಅದರ ಅರ್ಥ ಏನು? ಯಾರು ಮೆಸೇಜನ್ನು ಕಳಿಸ್ತಾ ಇದ್ದಾರೆ ಅವರ ಉದ್ದೇಶ ಏನಿದೆ, ಮಾಹಿತಿಯನ್ನು ಸ್ವೀಕರಿಸುವವರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರುವುದವರ ಮುಖ್ಯ ಉದ್ದೇಶ ಇದೆ. ಅಂದರೆ ಏನು ಮೆಸೇಜನ್ನು ಹೇಳ್ತಾ ಇದ್ದಾರಲ್ಲ ಅದು ರಿಸೀವರ್ಗೆ ಸರಿಯಾಗಿ ಅರ್ಥವಾಗಬೇಕು, ಇದರಿಂದ ಅವರ ವರ್ತನೆಯಲ್ಲಿ ಬದಲಾವಣೆ ಆಗಬೇಕು. Question number 12. Another term used for interpersonal communication is? So option A group communication, option B face-to-face public communication, option C dyadic communication, option D traditional communication. So ಇಲ್ಲಿ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ ಇನ್ನೊಂದು ಹೆಸರೇನು? ಸೊ ಇಲ್ಲಿ ಪ್ರಶ್ನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ಗೆ ಇನ್ನೊಂದು ಹೆಸರು ಡಯಾಡಿಕ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 13. ಅ ಸ್ಪೀಕರ್ ಯೂಸಿಂಗ್ ಕಾಂಪ್ಲೆಕ್ಸ್ ಟರ್ಮ್ಸ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಫಿಸಿಯೋಲಾಜಿಕಲ್ ನಾಯ್ಸ್, ಸೈಕೋಲಾಜಿಕಲ್ ನಾಯ್ಸ್, ಸಿಮ್ಯಾಂಟಿಕ್ ನಾಯ್ಸ್, ದೆನ್ ಫಿಸಿಕಲ್ ನಾಯ್ಸ್. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಒಂದು ಉದಾಹರಣೆಯಾಗಿದೆ. ಆಪ್ಷನ್ ಎ ಶಾರೀರಿಕ ಶಬ್ದ, ಆಪ್ಷನ್ ಬಿ ಮಾನಸಿಕ ಶಬ್ದ, ಆಪ್ಷನ್ ಸಿ ಲಾಕ್ಷಣಿಕ ಶಬ್ದ, ಆಪ್ಷನ್ ಡಿ ಭೌತಿಕ ಶಬ್ದ. ಎಸ್, ಅ ಸ್ಪೀಕರ್ ಹೂ ಈಸ್ ಯೂಸಿಂಗ್ ಕಾಂಪ್ಲೆಕ್ಸ್ ಟರ್ಮ್, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಮ್ಯಾಂಟಿಕ್ ನಾಯ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಂಕೀರ್ಣ ಪದಗಳನ್ನು ಬಳಸುವ ಸ್ಪೀಕರ್ ಒಂದು ಲಾಕ್ಷಣಿಕ ಶಬ್ದಕ್ಕೆ ಉದಾಹರಣೆಯಾಗಿದೆ. ಕ್ವೆಶ್ಚನ್ ನಂಬರ್ 14. A teacher will become an effective communicator if option A he or she uses instructional aids, option B he or she helps students get meaning out of what he or she teaches, option C he or she asks question in between teaching, option D he or she helps students get correct answer to the questions on the topic. ಯಾವಾಗ ಶಿಕ್ಷಕರು ಒಬ್ಬರ ಪರಿಣಾಮಕಾರಿ ಸಂವಹನಕಾರರಾಗ್ತಾ ಇದ್ದಾರೆ? ಆಪ್ಷನ್ ಎ ಶಿಕ್ಷಕರು ಏನಾದರೂ ಸೂಚನಾ ಸಾಧನಗಳನ್ನು ಬಳಕೆ ಮಾಡಿದರೆ, ಆಪ್ಷನ್ ಬಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸುವ ಅರ್ಥವನ್ನು ತಿಳಿದುಕೊಳ್ಳಲು ಸಹಾಯ ಮಾಡಿದರೆ, ಆಪ್ಷನ್ ಸಿ ಶಿಕ್ಷಕರು ಬೋಧನೆಯ ನಡುವೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರೆ, ಆಪ್ಷನ್ ಡಿ ಅವರು ವಿಷಯದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಪಡೆಯಲು ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಿದರೆ. ಸೊ ಯಾವಾಗ ಶಿಕ್ಷಕರು ಉತ್ತಮ ಪರಿಣಾಮಕಾರಿ ಸಂವಹನಕಾರರಾಗ್ತಾ ಇದ್ದಾರೆ ಅಂತಂದರೆ ಯಾವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವರು ಕಲಿಸುವ ವಿಷಯವನ್ನು ಅರ್ಥ ಮಾಡಿಸಲು ಸಹಾಯ ಮಾಡ್ತಾ ಇದ್ದಾರೆ, ಅಂಥ ಶಿಕ್ಷಕರಿಗೆ ನಾವು ಪರಿಣಾಮಕಾರಿ ಸಂವಹನಕಾರರು ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 15. Who among the following distinguished scholars
ಈಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಕಮ್ಯುನಿಕೇಷನ್ ಸೈನ್ಸ್. ಈ ಕೆಳಗಿನ ವಿಶೇಷವಾದ ವಿದ್ವಾಂಸರಲ್ಲಿ ಯಾರನ್ನು ನಾವು ಸಂವಹನ ವಿಜ್ಞಾನದ ಪಿತಾಮಹ ಅಂತ ಕರಿತೀವಿ? ಆಪ್ಷನ್ ಎ ಬಿ ಎಫ್ ಸ್ಕಿನ್ನರ್, ಆಪ್ಷನ್ ಬಿ ಜೆರೋಮ್ ಬ್ರೂನರ್, ಆಪ್ಷನ್ ಸಿ ವಿಲ್ಬರ್ ಶ್ರಾಮ್, ಆಪ್ಷನ್ ಡಿ ಕರ್ತ್ ಲೆವಿನ್. Yes, here the correct answer is option C is the right answer, Wilbur Schramm. ಸೊ ವಿಲ್ಬರ್ ಸ್ಕ್ರಾಮ್ ಅನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂತಂದರೆ ಫಾದರ್ ಆಫ್ ಕಮ್ಯುನಿಕೇಷನ್ ಸೈನ್ಸ್, ಸಂವಹನ ವಿಜ್ಞಾನದ ಪಿತಾಮಹ. ಕ್ವೆಶನ್ ನಂಬರ್ 16, ಇನ್ಸರ್ಟ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಫಾಲೋವಿಂಗ್. ಸೊ ಇಲ್ಲಿ ಬಿಟ್ಟು ಹೋದ ಅಂಕಿಯನ್ನು ನಾವು ತುಂಬಬೇಕು. 3, 8, 18, 23, 33, -48. ಸೊ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 38 ಬರ್ತಾ ಇದೆ. ಸೊ ಯಾಕಂದರೆ 3 + 5 ಮಾಡಿದಾಗ 8 ಬರ್ತಾ ಇದೆ, ಅದೇ 8 + 10 ಮಾಡಿದಾಗ 18 ಬರ್ತಾ ಇದೆ, ಮತ್ತು 18 + 5 ಮಾಡಿದಾಗ 23, ಮತ್ತು 23 + 10 ಮಾಡಿದಾಗ 33. ಸೊ ಇಲ್ಲಿ 5, 10, 5, 10 ಮತ್ತು ಇಲ್ಲಿ ನೆಕ್ಸ್ಟ್ ನಾವು 5 ಪ್ಲಸ್ ಮಾಡಬೇಕು. ಸೊ 33 + 5 ಮಾಡಿದಾಗ 38 ಬರ್ತಾ ಇದ್ದಾರೆ. ಸೊ ಆಪ್ಷನ್ ಸಿ ಸರಿಯಾಗಿದೆ. Question number 17, find the missing letters in the following series: Q, A, R, R, A, S, S, A, T, T, A, U. The right answer is option A, U, A, V. ಏಕೆಂದರೆ Q, R, S, T ಕಂಟಿನ್ಯೂಯಸ್ ಆಗಿದೆ, ಟಿ ಆದ ನಂತರ ಯು ಬರ್ತಾ ಇದೆ. ನಾವು ಮುಂದೆ ಸಾಲ್ವ್ ಮಾಡೋ ಅವಶ್ಯಕತೆಯೇ ಇಲ್ಲ, ಇಲ್ಲೇ ಉತ್ತರ ನಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಎ ಅನ್ನು ಆ್ಯಸ್ ಇಟ್ ಈಸ್ ಇಟ್ಟಿದ್ದಾರೆ. ನಂತರ ಆರ್ ಎಸ್ ಟಿ ಯು ವಿ. Question number 18, Raman travels a distance of 5 km in south direction. He turns to his right. After walking 3 km, he turns to the left and walks 5 km. Now in which direction is he from the starting point? So ಇಲ್ಲಿ ರಾಮನ್ ಏನು ಮಾಡ್ತಾ ಇದ್ದಾನೆ, 5 ಕಿಲೋಮೀಟರ್ ಸೌತ್ ಕಡೆ ಹೋಗ್ತಾ ಇದ್ದಾನೆ, ನಂತರ ತಿರುಗಿ ರೈಟ್ ಕಡೆ ತಿರುಗ್ತಾ ಇದ್ದಾನೆ, ಮತ್ತೆ 3 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ, ಮತ್ತೆ ಲೆಫ್ಟ್ ಕಡೆಗೆ ತಿರುಗಿ 5 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ದಾನೆ. ಹಾಗಾದರೆ ಈಗ ರಾಮನ್ ಸ್ಟಾರ್ಟಿಂಗ್ ಪ್ಲೇಸ್ನಿಂದ ಯಾವ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ? ಆಪ್ಷನ್ ಎ ವೆಸ್ಟ್, ಆಪ್ಷನ್ ಬಿ ಸೌತ್, ಆಪ್ಷನ್ ಸಿ ಸೌತ್ ವೆಸ್ಟ್, ಆಪ್ಷನ್ ಡಿ ನಾರ್ತ್ ವೆಸ್ಟ್. ಸೊ ಇದನ್ನು ನೀವು ಬಿಡಿಸ್ಕೊಳ್ಬೇಕು. ಸರಿಯಾದ ಉತ್ತರ ಆಪ್ಷನ್ ಬಿ ಸೌತ್ ಆಗ್ತಾ ಇದೆ. ಕ್ವೆಶನ್ ನಂಬರ್ 19, ಎ ಪಿ ಆರ್ ಎಕ್ಸ್ ಎಸ್ ಆ್ಯಂಡ್ ಝಡ್ ಆರ್ ಸಿಟ್ಟಿಂಗ್ ಇನ್ ಅ ರೋ, ಎಸ್ ಆ್ಯಂಡ್ ಝಡ್ ಆರ್ ಸಿಟ್ಟಿಂಗ್ ಇನ್ ದ ಸೆಂಟರ್, ಎ ಆ್ಯಂಡ್ ಪಿ ಆರ್ ಅಟ್ ದ ಎಂಡ್ಸ್, ಆರ್ is sitting to the left of A, who is sitting to the right of P. ಸೊ ಇದ್ರ ಮೇಲೆ ಎಲ್ಲ ನಾವು ವಿಡಿಯೋಗಳನ್ನು ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೀವು ನೋಡ್ಕೊಳ್ಬೋದು. ಸೊ ಇಲ್ಲಿ ಎ ಪಿ ಆರ್ ಎಕ್ಸ್ ಎಸ್ ಆ್ಯಂಡ್ ಝಡ್ ಇವರೆಲ್ಲರೂ ಕೂಡ ಒಂದು ರೋನಲ್ಲಿ ಕೂತಿದ್ದಾರೆ. ಎಸ್ ಮತ್ತು ಝಡ್ ಏನಿದಾರಲ್ಲ ಸೆಂಟರ್ನಲ್ಲಿ ಕೂತಿದ್ದಾರೆ, ಎ ಆ್ಯಂಡ್ ಪಿ ಲಾಸ್ಟ್ಗೆ ಕೂತಿದ್ದಾರೆ, ಎರಡು ಎಂಡ್ಗೆ. ಆರ್ ಎನ ಲೆಫ್ಟ್ನಲ್ಲಿ ಕೂತಿದ್ದಾರೆ. ಹಾಗಾದರೆ ಪಿನ ಬಲಭಾಗದಲ್ಲಿ ಯಾರು ಕೂತಿದ್ದಾರೆ? ಸೊ ಇಲ್ಲಿ ಸರಿ ಆನ್ಸರ್ ಆಪ್ಷನ್ ಬಿ ಎಕ್ಸ್ ಇರ್ತಾ ಇದೆ. ಸೊ ನೀವು ಇದನ್ನು ಸಾಲ್ವ್ ಮಾಡಿ. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದರೆ ನಾವು ಉತ್ತರವನ್ನು ನೀಡ್ತೀವಿ. ಕ್ವೆಶನ್ ನಂಬರ್ 20, ಹ್ಯಾಸ್ ಬಾಕ್ಸಿಂಗ್ ಈಸ್ ಟು ರಿಂಗ್, ಟೆನ್ನಿಸ್ ಈಸ್. ಸೊ ಬಾಕ್ಸಿಂಗನ್ನು ರಿಂಗ್ಗೆ ರಿಲೇಟ್ ಮಾಡಿದರೆ ಟೆನ್ನಿಸನ್ನು ಯಾವುದಕ್ಕೆ ರಿಲೇಟ್ ಮಾಡ್ತಾ ಇದ್ದೀವಿ? ಆಪ್ಷನ್ ಎ ಪೂಲ್, ಆಪ್ಷನ್ ಬಿ ಕೋರ್ಟ್, ಆಪ್ಷನ್ ಸಿ ಅರೇನಾ, ಆಪ್ಷನ್ ಡಿ ಗ್ರೌಂಡ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೋರ್ಟ್ ಇಲ್ಲಿ ಸರಿ ಉತ್ತರ ಆಗಿದೆ. ಸೊ ಏಕೆಂದರೆ ಇಲ್ಲಿ ಬಾಕ್ಸಿಂಗ್ ಆಡುವ ಸ್ಥಳಕ್ಕೆ ನಾವು ಏನಂತ ಕರಿತಾ ಇದ್ದೀವಿ? ರಿಂಗ್ ಅಂತ ಕರಿತೀವಿ. ಅದೇ ರೀತಿ ಟೆನ್ನಿಸ್ ಆಡುವ ಸ್ಥಳಕ್ಕೆ ನಾವು ಟೆನ್ನಿಸ್ ಕೋರ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 21, ಸೊ ಇಲ್ಲಿ ಸ್ಟೇಟ್ಮೆಂಟ್ ಮತ್ತು ಕನ್ಕ್ಲೂಷನನ್ನು ಕೊಟ್ಟಿದ್ದಾರೆ. ಸೊ ಯಾವ ಒಂದು ಕನ್ಕ್ಲೂಷನ್ ಫಾಲೋ ಆಗುತ್ತೆ ಅಂತ ಹೇಳಬೇಕು. ಎರಡು ಸ್ಟೇಟ್ಮೆಂಟ್ಸ್ಗಳಿದ್ದಾವೆ. ಮೊದಲನೇ ಸ್ಟೇಟ್ಮೆಂಟ್, ಸಮ್ ಪೋಯಟ್ಸ್ ಆರ್ ಫೂಲ್ಸ್, ಆಲ್ ಫೂಲ್ಸ್ ಆರ್ ಗೋಟ್ಸ್. ಕನ್ಕ್ಲೂಷನ್ 1, ಸಮ್ ಪೋಯಟ್ಸ್ ಆರ್ ಗೋಟ್ಸ್ ಆ್ಯಂಡ್ ಸಮ್ ಫೂಲ್ಸ್ ಆರ್ ಪೋಯಟ್ಸ್. ಸೊ ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ ಬರುತ್ತೆ. ಬೋತ್ 1 and 2 ಆರ್ ಫಾಲೋ. ಸೊ ಇದಕ್ಕೆ ಎಲ್ಲ ನಾವು ಸಪ್ರೇಟ್ ವೀಡಿಯೋಗಳನ್ನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ನೋಡ್ಕೊಳ್ಬೋದು. ಸೊ ಮತ್ತೇನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಕೇಳ್ಬೋದು. ಕ್ವೆಶನ್ ನಂಬರ್ 22, ಅಸರ್ಷನ್ ಆ್ಯಂಡ್ ರೀಸನಿಂಗ್ ಕ್ವೆಶನ್. ಅಸರ್ಷನ್ ಏನಿದೆ, ಹಿಂದಿ ಶುಡ್ ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಹಿಂದಿ ಭಾಷೆ ಏನಿದೆಲ್ಲ ಇದು ಭಾರತದ ಅಧಿಕೃತ ಭಾಷೆ ಆಗಿರಬೇಕು. ಇದಕ್ಕೆ ರೀಸನ್ ಏನಿದೆ? ಮೆಜಾರಿಟಿ ಆಫ್ ಪೀಪಲ್ ಲಿವಿಂಗ್ ಇನ್ ಇಂಡಿಯಾ ಆರ್ ಹಿಂದೂಸ್. ಏಕೆಂದರೆ ರೀಸನ್ ಏನು ಹೇಳ್ತಾ ಇದೆ? ಭಾರತದಲ್ಲಿ ವಾಸಿಸುವ ಬಹುಪಾಲು ಜನರು ಹಿಂದೂಗಳಾಗಿದ್ದಾರೆ. ಸೊ ಹಿಂದಿ ಇದೊಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಬೇಕು, ಹಿಂದಿ ಒಂದು ಅಧಿಕೃತ ಭಾಷೆ ಆಗಿರಬೇಕು. ಸೊ ಇದು ಸರಿ ಅಂತ ಹೇಳ್ಬೋದು. ಭಾರತದಲ್ಲಿ ವಾಸಿಸುವ ಬಹುಪಾಲು ಜನರು ಕೂಡ ಹಿಂದೂಗಳಾಗಿದ್ದಾರೆ, ಇದು ಕೂಡ ಸರಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಭಾರತದಲ್ಲಿ ವಾಸಿಸುವ ಜನರು ಹಿಂದೂಗಳಿದ್ದಾರೆ ಅಂತ ಭಾಷೆನ ಅಧಿಕೃತ ಭಾಷೆ ಮಾಡೋಕ್ಕೆ ಬರಲ್ಲ.
ಸೊ ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ, ಅಸರ್ಷನ್ ಆ್ಯಂಡ್ ರೀಸನ್ ಎರಡೂ ಕರೆಕ್ಟ್ ಆಗಿದೆ, ಆದರೆ ರೀಸನ್ ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. ಬೋತ್ ಅಸರ್ಷನ್ ಆ್ಯಂಡ್ ರೀಸನಿಂಗ್ ಆರ್ ಟ್ರೂ, ಬಟ್ ರೀಸನ್ is not the correct explanation of assertion. Question number 23. The statement is, should education be given by the government to the people free of charge? ಶಿಕ್ಷಣವನ್ನು ಸರ್ಕಾರ ಜನರಿಗೆ ಉಚಿತವಾಗಿ ನೀಡಬೇಕೇ ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ಆರ್ಗ್ಯುಮೆಂಟ್ 1 ಏನಿದೆ, ಎಸ್ ಇಟ್ ವಿಲ್ ಹೆಲ್ಪ್ ಇನ್ ಯೂನಿವರ್ಸಲೈಸೇಷನ್ ಆಫ್ ಎಜುಕೇಷನ್ ಇನ್ ದ ಕಂಟ್ರಿ. ಹೌದು, ಶಿಕ್ಷಣವನ್ನು ಜನರಿಗೆ ಉಚಿತವಾಗಿ ನೀಡಬೇಕು, ಇದರಿಂದ ದೇಶದಲ್ಲಿ ಶಿಕ್ಷಣದ ಸಾರ್ವತ್ರೀಕರಣ ಸಾಧ್ಯ ಆಗ್ತಾ ಇದೆ. ಆರ್ಗ್ಯುಮೆಂಟ್ 2, ನೋ ದೇರ್ ವಿಲ್ ಬಿ ಬಜೆಟರಿ ಪ್ರೆಷರ್ ಕ್ರಿಯೇಟಿಂಗ್ ಸಮ್ ನ್ಯೂ ಪ್ರಾಬ್ಲಮ್ಸ್. ಇಲ್ಲ, ಕೆಲವು ಬಜೆಟ್ನಲ್ಲಿ ಕೆಲವು ಹೊಸ ಸಮಸ್ಯೆಗಳನ್ನ ಇದು ತಂದುಕೊಡ್ತಾ ಇದೆ. ಸೊ ಆಪ್ಷನ್ ಎ, if only 1 is strong. ಆಪ್ಷನ್ ಬಿ, if only 2 is strong. ಆಪ್ಷನ್ ಸಿ, both are strong. ಆಪ್ಷನ್ ಡಿ, neither 1 nor 2 is strong. ಸೊ ಇಲ್ಲಿ ನಾವು ಇವನ್ನ ಓದಿದ್ರೆ ಇಲ್ಲಿ ಎರಡೂ ಕೂಡ ಸ್ಟ್ರಾಂಗ್ ಇವೆ, ಆರ್ಗ್ಯುಮೆಂಟ್ 1, ಆರ್ಗ್ಯುಮೆಂಟ್ 2. ಯಾಕೆಂದರೆ ನಾವು ಶಿಕ್ಷಣವನ್ನು ಜನರಿಗೆ ಉಚಿತವಾಗಿ ನೀಡಬೇಕು, ಇದರಿಂದ ಸಾರ್ವತ್ರೀಕರಣ ಸಾಧ್ಯ ಆಗ್ತದೆ, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಶಿಕ್ಷಣವನ್ನು ಜನರಿಗೆ ಉಚಿತವಾಗಿ ನೀಡೋದ್ರಿಂದ ಇದು ಬಜೆಟ್ನ ಮೇಲೆ ಒತ್ತಡವನ್ನು ಕೂಡ ಹಾಕ್ತಾ ಇದೆ, ಇದು ಕೂಡ ಸರಿಯಾಗಿದೆ. ಸೊ ಬೋತ್ ಆರ್ ಸ್ಟ್ರಾಂಗ್. Question number 24. Among the following statements, two are contradictory to each other. Select the correct quote that represents them. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. 4 ಸ್ಟೇಟ್ಮೆಂಟ್ನಲ್ಲಿ 2 ಸ್ಟೇಟ್ಮೆಂಟ್ಗಳು ಒಂದಕ್ಕೊಂದು ವಿರುದ್ಧವಾಗಿವೆ, ಕಾಂಟ್ರಾಡಿಕ್ಟರಿ ಇವೆ. ಆಪ್ಷನ್ ಎ, ಆಲ್ ಪೋಯಟ್ಸ್ ಆರ್ ಫಿಲಾಸಫರ್ಸ್. ಆಪ್ಷನ್ ಬಿ, ಸಮ್ ಪೋಯಟ್ಸ್ ಆರ್ ಫಿಲಾಸಫರ್ಸ್. ಆಪ್ಷನ್ ಡಿ, ಸಮ್ ಪೋಯಟ್ಸ್ ಆರ್ ನಾಟ್ ಫಿಲಾಸಫರ್ಸ್. ಆಪ್ಷನ್ ಡಿ, ನೋ ಫಿಲಾಸಫರ್ ಈಸ್ ಎ ಪೋಯಟ್. ಸೊ ಕಾಂಟ್ರಾಡಿಕ್ಟರಿ ರಿಲೇಷನ್ಗೆ ಬಂದಾಗ ಯಾವಾಗಲೂ ಕೂಡ ಆಲ್ ಆ್ಯಂಡ್ ಸಮ್ ಇದರ ನಡುವೆ ಕಾಂಟ್ರಾಡಿಕ್ಟರಿ ರಿಲೇಷನ್ ಇರುತ್ತೆ. ಮತ್ತು ನೋ ಮತ್ತು ಸಮ್ ನಾಟ್ ನಡುವೆ ಕೂಡ ಕಾಂಟ್ರಾಡಿಕ್ಟರಿ ರಿಲೇಷನ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ, ಎ ಆ್ಯಂಡ್ ಸಿ. Question number 25. Among the following propositions, two are related in such a way that one is denial to the others. ಅಂದರೆ ಮತ್ತೆ ಸೇಮ್ ಒಂದು ಸ್ಟೇಟ್ಮೆಂಟ್ ಇನ್ನೊಂದು ಸ್ಟೇಟ್ಮೆಂಟ್ಗೆ ವಿರುದ್ಧವಾಗಿದೆ, ಎರಡು ಕಾಂಟ್ರಾಡಿಕ್ಟರಿ ಇವೆ. ಆಪ್ಷನ್ ಎ, ಆಲ್ ವುಮೆನ್ ಆರ್ ಈಕ್ವಲ್ ಟು ಮೆನ್. ಆಪ್ಷನ್ ಬಿ, ಸಮ್ ವುಮೆನ್ ಆರ್ ಈಕ್ವಲ್ ಟು ಮೆನ್. ಆಪ್ಷನ್ ಸಿ, ಸಮ್ ವುಮೆನ್ ಆರ್ ನಾಟ್ ಈಕ್ವಲ್ ಟು ಮೆನ್. ಆಪ್ಷನ್ ಡಿ, ನೋ ವುಮೆನ್ ಆರ್ ಈಕ್ವಲ್ ಟು ಮೆನ್. ಸೊ ಇಲ್ಲಿ ಡಿನೈಲ್ ಟು ಅದರ್ ಅಂದಾಗ ಎ ಆ್ಯಂಡ್ ಸಿ, ಆಲ್ ಆ್ಯಂಡ್ ನೋ, sorry, all and some not. All women are equal to men, some women are not equal to men. So next, question number 26. Clean development mechanism was first introduced in which of the following international agreements? ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನು ಮೊದಲು ಪರಿಚಯಿಸಲಾಯಿತು? ಆಪ್ಷನ್ ಎ, ಮಾಂಟ್ರಿಯಲ್ ಪ್ರೋಟೋಕಾಲ್. ಆಪ್ಷನ್ ಬಿ, ಕ್ಯೋಟೋ ಪ್ರೋಟೋಕಾಲ್. ಆಪ್ಷನ್ ಸಿ, ರಿಯೋ ಸಮಿಟ್. ಆಪ್ಷನ್ ಡಿ, ಪ್ಯಾರಿಸ್ ಅಗ್ರಿಮೆಂಟ್. ಸೊ ಯಾವ ಒಂದು ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸ್ವಚ್ಛ ಅಭಿವೃದ್ಧಿ ಕಾರ್ಯವಿಧಾನವನ್ನು ಮೊದಲ ಬಾರಿಗೆ ಪರಿಚಯ ಮಾಡಲಾಯಿತು ಅಂತಂದರೆ ಆಪ್ಷನ್ ಬಿ, ಕ್ಯೋಟೋ ಪ್ರೋಟೋಕಾಲ್. ಸೊ ಇಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 27. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಗ್ರೀನ್ ಹೌಸ್ ಗ್ಯಾಸ್? ಸೊ ಇಲ್ಲಿ ಕೆಳಗೆ 4 ಅನಿಲಗಳನ್ನು ನೀಡಿದ್ದಾರೆ, ಇದರಲ್ಲಿ ಯಾವುದು ಹಸಿರುಮನೆ ಅನಿಲ ಅಲ್ಲ? ಆಪ್ಷನ್ ಎ, ಆಕ್ಸಿಜನ್. ಆಪ್ಷನ್ ಬಿ, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ, ವಾಟರ್ ವೇಪರ್. ಆಪ್ಷನ್ ಡಿ, ಮೀಥೇನ್. Yes, here the right answer for this question is option C, water vapor. Water vapor, it is not a greenhouse gas. ಇಲ್ಲಿ ನೀರಿನ ಆವಿ ಏನಿದೆ ಅಲ್ಲ, ಇದು ಹಸಿರು ಮನೆ ಅಲ್ಲ. ಸೊ ಉಳಿದೆಲ್ಲವೂ ಕೂಡ ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಮೀಥೇನ್ ಇವೆಲ್ಲವೂ ಕೂಡ ಏನಾಗಿವೆ? ಗ್ರೀನ್ ಹೌಸ್ ಗ್ಯಾಸಸ್ಗಳಾಗಿವೆ. Question number 28. Assertion, conserving our soil resources is critical to human survival. ನಮ್ಮ ಮಣ್ಣಿನ ಸಂಪನ್ಮೂಲವನ್ನು ರಕ್ಷಿಸುವುದು ನಮಗೆ ಮಾನವನ ಉಳಿವಿಗೆ ತುಂಬಾ ನಿರ್ಣಾಯಕವಾಗಿದೆ. ರೀಸನ್ ಏನು ಹೇಳ್ತಾ ಇದೆ? ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗಾನಿಸಮ್ಸ್ ಆ್ಯಂಡ್ ಕಂಟೈನ್ ಮಿನರಲ್ಸ್. ಈ ಮಣ್ಣು ಎಂಬುದು ಅನೇಕ ಸೂಕ್ಷ್ಮ ಜೀವಿಗಳಿಗೆ ನೆಲೆಯಾಗಿದೆ ಮತ್ತು ಖನಿಜಗಳನ್ನು ಹೊಂದಿದೆ. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಸರಿಯಾಗಿ ಓದಿದ್ರೆ ಆಪ್ಷನ್ ಬಿ ಸರಿಯಾಗಿದೆ. ಸೊ ಅಸರ್ಷನ್ ಆ್ಯಂಡ್ ರೀಸನ್ ಬೋತ್ ಆರ್ ಕರೆಕ್ಟ್, ಬಟ್ ರೀಸನ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಇಲ್ಲಿ ಅಸರ್ಷನ್ ಮತ್ತು ರೀಸನಿಂಗ್ ಎರಡೂ ಕೂಡ ಸರಿಯಾಗಿವೆ, ಆದರೆ ರೀಸನ್ ಎಂಬುದು ಅಸರ್ಷನ್ಗೆ ಸರಿಯಾದ ವಿವರಣೆ ಆಗಿಲ್ಲ. Question number 29. Which of the following combinations represent renewable natural resources? ಸೊ ಈ ಕೆಳಗಿನಲ್ಲಿ ಯಾವ ಸಂಯೋಜನೆಗಳು ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಾಗಿವೆ?
Option A, fertile soil, fresh water and natural gas. Option B, clean air, phosphate and biological diversity. Option C, fishes, fertile soil and fresh water. Option D, oil, forest and tides. Yes, here the right answer is option C, fishes, fertile soil and fresh water. These are the renewable natural resources. ಸೊ ಇಲ್ಲಿ ಮೀನುಗಳಾಗಿರ್ಬೋದು, ಫಲವತ್ತಾದ ಮಣ್ಣು ಆಗಿರ್ಬೋದು, ತಾಜಾ ನೀರು ಆಗಿರ್ಬೋದು, ಇವು ಮೂರು ಕೂಡ ಏನಾಗಿವೆ, ನವೀಕರಿಸಬಹುದಾದ ನೈಸರ್ಗಿಕ ಸಂಪನ್ಮೂಲಗಳು. Question number 30. Identify the air pollutant in urban areas which irritates eyes and also respiratory tract of human beings. ನಗರ ಪ್ರದೇಶಗಳಲ್ಲಿ ಮಾನವರ ಕಣ್ಣುಗಳು ಮತ್ತು ಉಸಿರಾಟದ ಪ್ರದೇಶವನ್ನು ಕೆರಳಿಸುವ ವಾಯು ಮಾಲಿನ್ಯಕಾರಕವನ್ನು ಗುರುತಿಸಿ. ಆಪ್ಷನ್ ಎ ಸರ್ಫೇಸ್ ಓಝೋನ್, ಆಪ್ಷನ್ ಬಿ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಆಪ್ಷನ್ ಸಿ ಪರ್ಟಿಕ್ಯುಲೇಟ್ ಮ್ಯಾಟರ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸರ್ಫೇಸ್ ಓಝೋನ್. ಇಲ್ಲಿ ಮೇಲ್ಮೈ ಓಝೋನ್ ಏನಿದೆ ಅಲ್ಲ, ಉತ್ತರ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 31. ವಿಚ್ ಟೈಪ್ ಆಫ್ ಕಂಪ್ಯೂಟರ್ಸ್ uses the 8-bit code called EBCDIC. EBCDIC ಎಂಬ 8-bit ಕೋಡನ್ನು ಯಾವ ರೀತಿಯ ಕಂಪ್ಯೂಟರ್ಗಳು ಬಳಸುತ್ತವೆ? ಆಪ್ಷನ್ ಎ ಮಿನಿ ಕಂಪ್ಯೂಟರ್ಸ್, ಆಪ್ಷನ್ ಬಿ ಮೈಕ್ರೋ ಕಂಪ್ಯೂಟರ್ಸ್, ಆಪ್ಷನ್ ಸಿ ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಆಪ್ಷನ್ ಡಿ ಸೂಪರ್ ಕಂಪ್ಯೂಟರ್ಸ್. Yes, here the right answer is option C, mainframe computers. These computers uses 8-bit code called EBCDIC. So ಈ EBCDIC ಎಂಬ 8-bit ಕೋಡನ್ನು ಬಳಸೋ ಕಂಪ್ಯೂಟರ್ಗಳು ಯಾವ ಅಂತಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು. ಕ್ವೆಶ್ಚನ್ ನಂಬರ್ 32. ಕೋರಲ್ ಡ್ರಾ ಇಟ್ ಈಸ್ ಅ ಪಾಪ್ಯುಲರ್. ಈ ಕೋರಲ್ ಡ್ರಾ ಎಂಬುದು ಏನಾಗಿದೆ? ಆಪ್ಷನ್ ಎ ಇಲಿಸ್ಟ್ರೇಷನ್ ಪ್ರೋಗ್ರಾಮ್, ಆಪ್ಷನ್ ಬಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಆಪ್ಷನ್ ಸಿ ಟೆಕ್ಸ್ಟ್ ಪ್ರೋಗ್ರಾಮ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ಸೊ ಕೋರಲ್ ಡ್ರಾ ಇಟ್ ಈಸ್ ಎ ಪಾಪ್ಯುಲರ್ ಇಲಿಸ್ಟ್ರೇಷನ್ ಪ್ರೋಗ್ರಾಮ್. ಸೊ ಈ ಕೋರಲ್ ಡ್ರಾ ಎಂಬುದು ಒಂದು ವಿವರಣೆ ಕಾರ್ಯಕ್ರಮ ಆಗಿದೆ. ಕ್ವೆಶ್ಚನ್ ನಂಬರ್ 33. ಟ್ರಾನ್ಸ್ಫರ್ ಆಫ್ ಡೇಟಾ ಫ್ರಮ್ ಒನ್ ಅಪ್ಲಿಕೇಶನ್ ಟು ಅನದರ್ ಲೈನ್ ಈಸ್ ನೋನ್ ಆಸ್. ಸೊ ಒಂದು ಅಪ್ಲಿಕೇಶನಿಂದ ಇನ್ನೊಂದು ಅಪ್ಲಿಕೇಶನ್ಗೆ ಈ ಮಾಹಿತಿಯನ್ನು ವರ್ಗಾವಣೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ಎ ಡೈನಾಮಿಕ್ ಡಿಸ್ಕ್ ಎಕ್ಸ್ಚೇಂಜ್, ಆಪ್ಷನ್ ಬಿ ಡಾಟ್ಗಿ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಸಿ ಡಾಗ್ಮ್ಯಾಟಿಕ್ ಡೇಟಾ ಎಕ್ಸ್ಚೇಂಜ್, ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಡೈನಾಮಿಕ್ ಡೇಟಾ ಎಕ್ಸ್ಚೇಂಜ್. ಕ್ವೆಶ್ಚನ್ ನಂಬರ್ 34. ದೂರದರ್ಶನ್ ಎಜುಕೇಷನಲ್ ಚಾನಲ್. ಸೊ ದೂರದರ್ಶನ್ ಶೈಕ್ಷಣಿಕ ಚಾನಲ್ ಇದು ಒಂದು. ಆಪ್ಷನ್ ಎ ಜ್ಞಾನ ಭಾರತಿ, ಆಪ್ಷನ್ ಬಿ ಜ್ಞಾನ ದರ್ಶನ್, ಆಪ್ಷನ್ ಸಿ ವಿದ್ಯಾದರ್ಶನ್, ಆಪ್ಷನ್ ಡಿ ವಿಕ್ಟರ್ಸ್ ಚಾನಲ್. ಸೊ ದೂರದರ್ಶನ್ ಎಜುಕೇಷನ್ ಚಾನಲ್ಸ್, ಆಪ್ಷನ್ ಬಿ ಜ್ಞಾನ ದರ್ಶನ್ ಇಸ್ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 35. JPEG ಸ್ಟ್ಯಾಂಡ್ಸ್ ಫಾರ್. JPEG ಅಂತಂದರೆ ಆಪ್ಷನ್ ಎ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್, ಆಪ್ಷನ್ ಬಿ ಜಾಯಿಂಟ್ ಫೋಟೋಗ್ರಾಫಿಕ್ ಎಲೆಕ್ಟ್ರಾನಿಕ್ ಗ್ರೂಪ್, ಆಪ್ಷನ್ ಸಿ ಜಾಯಿಂಟ್ ಪಿಕ್ಸೆಲ್ ಎಕ್ಸ್ಪೋರ್ಟ್ ಗ್ರೂಪ್, ಆಪ್ಷನ್ ಡಿ ಜಾಯಿಂಟ್ ಪಿಕ್ಸೆಲ್ ಎಕ್ಸ್ಚೇಂಜ್ ಗ್ರೂಪ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್. ಕ್ವೆಶ್ಚನ್ ನಂಬರ್ 36. ಸೋಷಿಯಲ್ ರಿಫಾರ್ಮ್ಸ್ ಏಮ್ಸ್ ಆಟ್. ಆಪ್ಷನ್ ಎ ಚೇಂಜಿಂಗ್ ಬೇಸಿಕ್ ವ್ಯಾಲ್ಯೂಸ್ ಆಫ್ ಸೊಸೈಟಿ, ಆಪ್ಷನ್ ಬಿ ಚೇಂಜಿಂಗ್ ದ ನಾರ್ಮ್ಸ್ ಆಫ್ ದ ಗ್ರೂಪ್, ಆಪ್ಷನ್ ಸಿ ಚೇಂಜಿಂಗ್ ದ ರಿಲಿಜಿಯಸ್ ಪ್ರಾಕ್ಟೀಸಸ್, ಆಪ್ಷನ್ ಡಿ ಚೇಂಜಿಂಗ್ ದ ಹ್ಯಾಬಿಟ್ಸ್ ಆಫ್ ದ ಇಂಡಿವಿಜುವಲ್ಸ್. ಸಮಾಜ ಸುಧಾರಣೆಯ ಗುರಿ ಏನು? ಆಪ್ಷನ್ ಎ ಸಮಾಜದ ಮೂಲಭೂತ ಮೌಲ್ಯಗಳನ್ನು ಬದಲಾಯಿಸುವುದು, ಆಪ್ಷನ್ ಬಿ ಗುಂಪಿನ ರೂಢಿಗಳನ್ನು ಬದಲಾಯಿಸುವುದು, ಆಪ್ಷನ್ ಸಿ ಧಾರ್ಮಿಕ ಆಚರಣೆಗಳನ್ನು ಬದಲಾಯಿಸುವುದು, ಆಪ್ಷನ್ ಡಿ ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾಯಿಸುವುದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಾಮಾಜಿಕ ಸುಧಾರಣೆ ಮುಖ್ಯ ಗುರಿ ವ್ಯಕ್ತಿಗಳ ಅಭ್ಯಾಸಗಳನ್ನು ಬದಲಾವಣೆ ಮಾಡುವುದು. ಸೋಷಿಯಲ್ ರಿಫಾರ್ಮ್ಸ್ ಏಮ್ಸ್ ಅಟ್ ಚೇಂಜಿಂಗ್ ದ ಹ್ಯಾಬಿಟ್ಸ್ ಆಫ್ ದ ಇಂಡಿವಿಜುವಲ್ಸ್. Question number 37. The abbreviation SCOVE stands for. SCOVE ಅಂತಂದರೆ ಆಪ್ಷನ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ವೊಕೇಶನಲ್ ಎಜುಕೇಷನ್, ಆಪ್ಷನ್ ಬಿ ಸುಪ್ರೀಂ ಕೋರ್ಟ್ ಆರ್ಡಿನೆನ್ಸ್ ಆನ್ ವೊಕೇಶನಲ್ ಎಂಪ್ಲಾಯ್ಮೆಂಟ್, ಆಪ್ಷನ್ ಸಿ ಸ್ಟೇಟ್ ಕಮಿಟಿ ಆನ್ ವೊಕೇಶನಲ್ ಎಜುಕೇಷನ್, ಆಪ್ಷನ್ ಡಿ ಸ್ಟೇಟ್ ಕೌನ್ಸಿಲ್ ಆಫ್ ವರ್ಚುವಲ್ ಎಜುಕೇಷನ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. SCOVE it stands for ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ವೊಕೇಶನಲ್ ಎಜುಕೇಷನ್. Question number 38. The UGC have launched career orientation program in. UGC ಯಾವ ವರ್ಷದಲ್ಲಿ ಈ ಕರಿಯರ್ ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಪ್ರಾರಂಭಿಸಿದೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1994-95. Question number 39. The National Institute of Education, Planning and Administration has been converted into a deemed university and is now called. ಸೊ ಈ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನನ್ನು ಡೀಮ್ಡ್ ವಿಶ್ವವಿದ್ಯಾನಿಲಯವನ್ನಾಗಿ ಪರಿವರ್ತಿಸಲಾಗಿದೆ. ಇವಾಗ ಇದನ್ನು ನಾವು ಏನಂತ ಕರಿತೀವಿ? ಸೊ
So the right answer is option A, NUEPA, NUPA. Yes. Question number 40. Who among the following gave particular attention to establishment of comprehensive institutions for the rural people starting at the early childhood level going up to the highest? ಸೊ ಈ ಕೆಳಗಿನಲ್ಲಿ ಯಾರು ಗ್ರಾಮೀಣ ಜನರಿಗಾಗಿ ಬಾಲ್ಯದ ಹಂತದಿಂದ ಪ್ರಾರಂಭವಾಗಿ ಅತ್ಯುನ್ನತ ಮಟ್ಟದವರೆಗೆ ಸಮಗ್ರ ಸಂಸ್ಥೆಗಳ ಸ್ಥಾಪನೆಗೆ ನಿರ್ದಿಷ್ಟ ಗಮನ ನೀಡಿದರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ವಿವೇಕಾನಂದ್, ಆಪ್ಷನ್ ಡಿ ಎ ಆ್ಯಂಡ್ ಬಿ ಬೋತ್. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಆ್ಯಂಡ್ ಬಿ ಬೋತ್. ಮಹಾತ್ಮ ಗಾಂಧಿ ಆ್ಯಂಡ್ ರವೀಂದ್ರನಾಥ್ ಟ್ಯಾಗೋರ್ ಇಬ್ಬರು ಕೂಡ. ಕ್ವೆಶನ್ ನಂಬರ್ 41 ಇಂದ 45 ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಿಸಿವೆ. ಸೊ ನಮ್ಮ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳಿದ್ದಾವೆ. ಸೊ ಇದರಲ್ಲಿ ನಾನು ನಿಮಗೆ ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್ಗಳನ್ನು ನೀಡ್ತೀನಿ, ನೀವು ಸಾಲ್ವ್ ಮಾಡ್ಕೊಂಡು ಉತ್ತರ ಕೂಡ ನೀಡಿರ್ತೀನಿ. ಬರಲಿಲ್ಲ ಅಂತ ನೀವು ನನಗೆ ಕಮೆಂಟ್ ಮಾಡ್ಬೋದು, ಅಥವಾ ನಮ್ಮ ಚಾನಲಲ್ಲಿ ವೀಡಿಯೋಸ್ ಕೂಡ ಅವೈಲೇಬಲ್ ಇವೆ. ಸೊ ಇಲ್ಲಿ ಡೇಟಾನ ನೀಡಿದ್ದಾರೆ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಆ್ಯಂಡ್ ಕ್ವಾಲಿಫೈಡ್ ಇನ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫ್ರಮ್ ಡಿಫ್ರೆಂಟ್ ಸ್ಟೇಟ್ಸ್. ಬೇರೆ ಬೇರೆ ರಾಜ್ಯಗಳಿಂದ ಆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ 1997, 1998, 1999, 2000, 2001ನಲ್ಲಿ ಅಪಿಯರ್ ಆದವರು ಮತ್ತು ಕ್ವಾಲಿಫೈ ಆದವರು ಕೊಟ್ಟಿದ್ದಾರೆ. ಸ್ಟೇಟ್ಸ್ಗಳನ್ನ ಕೊಟ್ಟಿದ್ದಾರೆ, MNPQR ಅಂತ. ಸೊ ಇದರ ಬೇಸ್ ಮೇಲೆ ಮೊದಲನೇ ಕ್ವೆಶನ್, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫ್ರಮ್ ಆಲ್ ದ ಸ್ಟೇಟ್ಸ್ ಟುಗೆದರ್ in 1997 is approximately what percentage of the total number of candidates qualified from all the states together in 1998? 1997ರಲ್ಲಿ ಎಲ್ಲ ರಾಜ್ಯಗಳಿಂದ ಒಟ್ಟಿಗೆ ಅರ್ಹತೆಯನ್ನು ಪಡೆದ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆಯು 1998ರಲ್ಲಿ ಎಲ್ಲ ರಾಜ್ಯಗಳಿಂದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯ ಶೇಕಡ ಎಷ್ಟು ಅಂತ ಕೇಳಿದ್ದಾರೆ. ಸರಿ ಉತ್ತರ 80% ಬರುತ್ತೆ. ಸೊ ನೀವೆಲ್ಲರೂ ಕೂಡ ಸಾಲ್ವ್ ಮಾಡ್ಕೊಳ್ಬೇಕು. Question number 42. What is the average candidates who appeared from state queue during the given years? ನಿರ್ದಿಷ್ಟ ವರ್ಷಗಳಲ್ಲಿ ರಾಜ್ಯದ ಕ್ಯೂನಿಂದ ಹಾಜರಾದ ಅಭ್ಯರ್ಥಿಗಳ ಸರಾಸರಿ. ಆಪ್ಷನ್ ಸಿ 8990. Question number 43. In which of the given years the number of candidates appeared from state P has maximum percentage of qualified candidates? ಯಾವ ವರ್ಷದಲ್ಲಿ ಅಭ್ಯರ್ಥಿಗಳ ಸಂಖ್ಯೆಯು ರಾಜ್ಯ ಪಿ ನಿಂದ ಕಾಣಿಸಿಕೊಂಡಿದ್ದು ಗರಿಷ್ಠ ಶೇಕಡಾವಾರು ಅರ್ಹ ಅಭ್ಯರ್ಥಿಗಳನ್ನು ಹೊಂದಿದೆ? ಆಪ್ಷನ್ ಡಿ 2001. ಕ್ವೆಶನ್ ನಂಬರ್ 44. ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ಫ್ರಮ್ ದ ಸ್ಟೇಟ್ ಎನ್ ಫಾರ್ ಆಲ್ ದ ಇಯರ್ಸ್ ಟುಗೆದರ್ ಓವರ್ ದ ಕ್ಯಾಂಡಿಡೇಟ್ಸ್ ಅಪಿಯರ್ ಫ್ರಮ್ ದ ಸ್ಟೇಟ್ ಎನ್ ಡ್ಯೂರಿಂಗ್ ಆಲ್ ದ ಇಯರ್ಸ್ ಟುಗೆದರ್? ಎಲ್ಲ ವರ್ಷಗಳಲ್ಲಿ ಒಟ್ಟಿಗೆ ರಾಜ್ಯ ಎನ್ ನಿಂದ ಅರ್ಹತೆ ಪಡೆದ ಅಭ್ಯರ್ಥಿಗಳ ಶೇಕಡಾವಾರು ಎಷ್ಟು? ಆಪ್ಷನ್ ಡಿ 11.15%. Question number 45. The percentage of total number of qualified candidates to the total number of appeared candidates among all the 5 states in 1999 is? Option B 11.84. ಸೊ ಮುಂದಿನ 5 ಪ್ರಶ್ನೆಗಳು ಕ್ವೆಶನ್ ನಂಬರ್ 46 ನಿಂದ 50 ಈ ಒಂದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಿವೆ. ಸೊ ನೀವೆಲ್ಲರೂ ಕೂಡ ವಿಡಿಯೋನ ಪಾಸ್ ಮಾಡಿ ಈ ಪ್ಯಾರಾಗ್ರಾಫನ್ನು ಓದ್ಕೊಳ್ಳಿ. ನಂತರ ಇದರ ಮುಂದೆ ಬರುವ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೀಡಬೇಕು. ಸೊ ನಾನಿಲ್ಲಿ ನಿಮಗೆ ಪ್ರಶ್ನೆಯನ್ನು ಉತ್ತರವನ್ನು ನೀಡಿದ್ದೀನಿ. ಸೊ ನೀವು ಪ್ಯಾರಾಗ್ರಾಫನ್ನು ನೋಡಿಕೊಂಡು ಪ್ರಶ್ನೆಗೆ ಉತ್ತರಗಳನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. 46. ದ ಫ್ರೇಸ್ ಗಿವ್ ಅಸ್ ಅವರ್ ಡ್ಯೂ ಇಂಡಿಕೇಟ್ಸ್ ದ್ಯಾಟ್ ದ ಫ್ರೆಂಡ್ ಈಸ್? ಆಪ್ಷನ್ ಸಿ ಅ ಪ್ರೋಗ್ರೆಸಿವ್ ಮೇಲ್ ಆಕ್ಟಿವಿಸ್ಟ್. ಕ್ವೆಶನ್ ನಂಬರ್ 47. ದ ಲೆಟರ್ ರೈಟರ್ ಈಸ್ ವೆರಿ ಕ್ರಿಟಿಕಲ್ ಆಫ್ ಮೆನ್ ಫಾರ್ being patronizing towards women. Question number 48. The letter writer argues that most families will only put up with daughters till they are married. Question number 49. The author supports the Sharda bill because? Option C genuinely believes in equality between men and women. Question number 50. In the last paragraph, do you think the author? Option B has reservations about women sharing property. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸೆಷನ್ ಆಗಿದೆ. ನೀವೇನಾದರೂ KCET 2023ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾಯಿದ್ರೆ ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಕ್ವಿಕ್ ರಿವಿಷನ್ಗಾಗಿ 50 ಮಾಕ್ ಟೆಸ್ಟ್ಗಳು, ನೋಟ್ಸ್ ಮತ್ತು PYQಗಳನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಪೇಪರ್ 2ಗಾಗಿ ಕಂಪ್ಲೀಟ್ ನೋಟ್ಸ್ ಮತ್ತು 2000+ MCQ ಸೆಟ್ಟನ್ನು 1000 ರುಪೀಸ್ನಲ್ಲಿ ನೀಡ್ತೀವಿ. ಸೊ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಜಾಯಿನ್ ಆಗ್ಬೋದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.